4,000ಕ್ಕೂ ನಾವು ಈ ಆಫೀಸ್ಗೆ ತಗೊಂಡ್ ಬರ್ಬೇಕು ಅಂತ ಇವತ್ತು ಸೂಚನೆ ಕೊಟ್ಟಿದ್ದಾರೆ. ಅದನ್ನ ಬರುವ ಒಂದ್ ತಿಂಗಳಿನಲ್ಲಿ ಅವರೆಲ್ಲರಿಗೂ ಕೂಡ ಈ ಆಫೀಸ್ ನೆಟ್ವರ್ಕ್ಗೆ ತಗೊಂಡ್ ಬರ್ತೇವೆ. ಸೊ ಇನ್ನ ಉಳಿದಿರುವಂತೆ ಇನ್ನ ಒಂದ್ 2 ತಿಂಗಳಲ್ಲಿ ಇನ್ನ 1,000 VA ಲ್ಯಾಪ್ಟಾಪ್ ಅನ್ನ ಕೊಡ್ತೇವೆ. ಇನ್ನ ಉಳಿಯುವಂತ ಇನ್ನೊಂದ್ 3,000 ಏನ್ ಉಳಿತಾರೆ ಅವರಿಗೆ ಬಹುಶಃ ಇನ್ನೊಂದು 4 ತಿಂಗಳಲ್ಲಿ ಎಲ್ಲರಿಗೂ ಲ್ಯಾಪ್ಟಾಪ್ ಕೊಟ್ರೆ ಅಲ್ಲಿಗೆ ಇನ್ನೊಂದು 6 ತಿಂಗಳ ಒಳಗಡೆ ಎಲ್ಲ VAಗಳಿಗೂ ಲ್ಯಾಪ್ಟಾಪ್ ಕೊಡಬೇಕು ಮತ್ತೆ ಅವರೆಲ್ಲರಿಗೂ ಆನ್ಲೈನ್ ಸಿಸ್ಟಮ್ಗೆ ತಗೊಂಡ್ ಬರಬೇಕು. ಇದು ನಾವು ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಇದರಿಂದ ಆಡಳಿತಕ್ಕೆ ಬೇಗ ಬರುತ್ತೆ, ಜನಗಳ ಕೆಲಸ ಬೇಗ ಆಗುತ್ತೆ ಮತ್ತು ಪಾರದರ್ಶಕತೆ ಬರುತ್ತೆ. ಆಮೇಲೆ ಜನಗಳಿಗೆ ತೊಂದರೆ ಕಡ್ತ ಕಳೆದೋಯ್ತು, ಇಲ್ಲಿಂದ ಅಲ್ಲಿಗೆ ಟೈಮ್ ಆಯ್ತು, ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಿ ಜನಪರ ಆಡಳಿತ ಇನ್ನಷ್ಟು ಹೆಚ್ಚಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಹಾಗೆ ಇನ್ನೊಂದು ರಾಜ್ಯದಲ್ಲಿ ನಾವು ಬಹಳ ಮುಖ್ಯವಾಗಿ ತೆಗೆದುಕೊಂಡಿರೋದು ಭೂ ಸುರಕ್ಷಾ ಕಾರ್ಯಕ್ರಮ. ಇದರಲ್ಲಿ ನಮ್ಮ ತಾಲೂಕು ಆಫೀಸು, AC, DC ಆಫೀಸುಗಳಲ್ಲಿ ಇರತಕ್ಕಂತಹ ಎಲ್ಲ ಮೂಲ ಕಡತಗಳನ್ನ ಅಂದ್ರೆ A ಕ್ಯಾಟಗರಿ ಮತ್ತು B ಕ್ಯಾಟಗರಿ ಕಡತಗಳನ್ನ ಡಿಜಿಟಲೀಕರಣ ಮಾಡುವಂತಹದ್ದು, ಸ್ಕ್ಯಾನಿಂಗ್ ಮಾಡೋ ಕೆಲಸ ಆರಂಭ ಮಾಡಿದ್ದೇವೆ. ನಮ್ಮ ಅಂದಾಜಿನ ಪ್ರಕಾರ ಒಂದು 100 ಕೋಟಿ ಪುಟಗಳನ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ ಅಂತ ಒಂದು ಪ್ರಾಥಮಿಕ ಅಂದಾಜಿದೆ. ಕರೆಕ್ಟ್ ಫಿಗರ್ ಇಲ್ಲ, ಬಟ್ ಒಂದು ಎಸ್ಟಿಮೇಟ್ ಮಾಡಿದ್ದೇವೆ. ಈ 100 ಕೋಟಿ ಪುಟಕ್ಕೆ ಪೈಕಿ ಈಗ ಆಲ್ರೆಡಿ ನಾವು 29.8 ಕೋಟಿ ಪುಟಗಳನ್ನ ಈಗ ಆಲ್ರೆಡಿ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಸುಮಾರು 22 ತಾಲೂಕಿನಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. 22 ತಾಲೂಕಿನಲ್ಲಿ ಸಂಪೂರ್ಣವಾಗಿ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಸೊ ಬರುವ ಡಿಸೆಂಬರ್ ಅಷ್ಟೊತ್ತಿಗೆ ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಇನ್ನು 6 ತಿಂಗಳಿದೆ, 6 ತಿಂಗಳಲ್ಲಿ ಇದನ್ನ ಮುಗಿಸ್ಬೇಕು. ಯಾವುದೋ ಕೆಲವು ತಾಲೂಕಲ್ಲಿ ಅತಿ ಹೆಚ್ಚು ಕಡ್ತಾ ಇರೋ ಕಡೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಾಗ್ಬೋದು. ಮ್ಯಾಕ್ಸಿಮಮ್ ಡಿಸೆಂಬರ್ಗೆ ಮುಗಿಸ್ಬೇಕು. ಕೆಲವು ತಾಲೂಕುಗಳು ಇನ್ನ 3 ತಿಂಗಳ ಒಳಗಡೆನೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಕಡಿಮೆ ಕಡ್ತಾ ಇರ್ತಕ್ಕಂಥವು 3 ತಿಂಗಳಲ್ಲಿ ಮುಗಿಸ್ಬೇಕು, ಸಾಧಾರಣ ಇರ್ತಕ್ಕಂಥವು 6 ತಿಂಗಳಲ್ಲಿ ಮುಗಿಸ್ಬೇಕು. ಯಾವ್ದಾದ್ರೂ ತೀರಾ ಎಕ್ಸೆಪ್ಷನ್ ಇದ್ರೆ ಅದನ್ನ ಬೇಕಾದ್ರೆ ಜನವರಿ ಫೆಬ್ರವರಿಗೂ ಎಕ್ಸ್ಟೆಂಡ್ ಮಾಡಬಹುದು. ಒಟ್ಟಾರೆ ಈ ವರ್ಷದಲ್ಲಿ 90% ಎಲ್ಲ ಡಾಕ್ಯುಮೆಂಟ್ಗಳ ಸ್ಕ್ಯಾನಿಂಗ್ ಆಗಬೇಕು ಅಂತ. ಅದರ ಜೊತೆಗೇನೆ ಜನಗಳಿಗೆ ನಾವು ಸ್ಕ್ಯಾನಿಂಗ್ ಮಾಡೋದು ಒಂದು ಕಡೆ, ಸ್ಕ್ಯಾನಿಂಗ್ ಯಾಕೆ ಮಾಡ್ತಾ ಇದ್ದೇವೆ ನಿಮ್ಗೆ ಅನೇಕ ಬಾರಿ ಹೇಳಿದ್ದೇನೆ. ಜನ ಒಂದು ರೆಕಾರ್ಡ್ ಕೊಡ್ಕೋಬೇಕಾದ್ರೆ ರೆಕಾರ್ಡ್ ಕಚೇರಿಗೆ ಅಲ್ದು ಅವನ್ಗೆ ಇಷ್ಟ ಬಂದ್ರೆ ಕೊಡ್ತಾರೆ. ಅವ್ರಿಗೆ ನಿಮ್ದು ಮುಖ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನೋ ಒಂದು ಸಬು ಹೇಳ್ತಾರೆ. ಇವತ್ತು ನಾಳೆ ಎಷ್ಟೋ ಜನ ರೆಕಾರ್ಡ್ ರೂಮ್ಗೆ ಅಲಿಯುವಂತಹದ್ದು ಇದೆ. ಸೊ ಆನ್ಲೈನ್ ಅಲ್ಲಿ ಮಾಡೋದ್ರಿಂದ ಅವರು ಸಲೀಸಾಗಿ ಪಡ್ಕೋಬಹುದು. ಎರಡನೇದು, ಈ ಕಡತಗಳು ಏನ್ ಮಾಡ್ತಾರೆ, ಎಲ್ಲೋ ಎತ್ತಿಟ್ಬಿಡ್ತಾರೆ, ಗೊತ್ತಾಗದೇ ಇಲ್ಲ, ಕಳೆದೋಗಿದೆ ಅಂತ ಹೇಳ್ಬಿಡ್ತಾರೆ. ಈ ಸ್ಕ್ಯಾನಿಂಗ್ ಮಾಡೋದ್ರಿಂದ ಸಂಪೂರ್ಣವಾಗಿ ಕಡತಗಳು ಏನೋ ಮಿಸ್ಪ್ಲೇಸಿಂಗ್ ಅಂತಾರಲ್ಲ, ಎಲ್ಲೋ ಎತ್ತಿಡುವಂತಹದ್ದು, ಇದಕ್ಕೆ ಕಡಿವಾಣ ಹಾಕಿ ಯಾವುದು ಬಚ್ಚಿಡೋದಿಕ್ಕೆ ಅವಕಾಶ ಇರೋದಿಲ್ಲ ಜನಗಳಿಂದ. ಮೂರನೇದು, ಕಡತ ತಿದ್ದುವಂತಹದ್ದು, ನಕಲಿ ದಾಖಲೆಗಳನ್ನ ಸೇರಿಸುವಂತಹದ್ದು ಕಾಲದಿಂದ ನಡೆದು ಬಂದಿದೆ. ಒಂದ್ಸತಿ ನಾವು ಸ್ಕ್ಯಾನಿಂಗ್ ಮಾಡಿಬಿಟ್ರೆ ಮುಂದಕ್ಕಂತೂ ಇದಕ್ಕೆ ನಕಲಿ ಮಾಡೋದಕ್ಕೆ, ಫ್ರಾಡ್ ಮಾಡೋದಕ್ಕೆ ಅವಕಾಶ ಇರೋದೇ ಇಲ್ಲ. ಸೊ ಈ ತರಹಕ್ಕೆಲ್ಲ ಬ್ರೇಕ್ ಹಾಕದಂಗ ಆಗುತ್ತೆ. ಕಡತ ನಿಜವಾಗಿ ಈಗ ಬಚ್ಚಿಡೋದು ಬೇರೆ, ಕಳೆದಾಕೋದು ಬೇರೆ. ಕೆಲವರು ಎತ್ತಿ ಪಕ್ಕಕ್ಕೆ ಇಟ್ಬಿಡ್ತಾರೆ, ಅದು ಬಚ್ಚಿಡುವಂತಹದ್ದು. ಹಿಂಗ್ ಕಳೆದೋಗ್ಲಿಕ್ಕೂ ಆಗೋದಿಲ್ಲ ಸ್ಕ್ಯಾನ್ ಮಾಡ್ಬಿಟ್ರೆ. ಸೊ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು, ಭೂಮಾಲೀಕತ್ವಕ್ಕೆ ಒಂದು ಖಚಿತತೆ ಇರಬೇಕು ಅಂತ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಸೊ ಈಗ ಎಂಟೈರ್ ನಮ್ಮ ಗುರಿ ಸಿಂಪಲ್ ಆಗಿ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ನಮ್ಮ ಮೂಲ ಕಡತಗಳು ಎಲ್ಲ ಜನಗಳ ಬೆರಳು ತುದಿಯಲ್ಲಿ ಸಿಗ್ಬೇಕು, ಫಿಂಗರ್ ಟಿಪ್ಸ್ ಅಲ್ಲಿ ಸಿಗ್ಬೇಕು ಜನಕ್ಕೆ. ಹೇಗೆ ಅಂತ ಕೇಳಿದ್ರೆ, ಇವೆಲ್ಲ ಸ್ಕ್ಯಾನ್ ಮಾಡಿ ಆನ್ಲೈನ್ ಅಲ್ಲಿ ಬಿಟ್ಬಿಡ್ತೇವೆ ಇದನ್ನ ಜನಗಳಿಗೆ. ಜನಕ್ಕೆ ಏನಾದ್ರೂ ಸರ್ಟಿಫೈಡ್ ಕಾಪಿ ಬೇಕಾದ್ರೆ ಅವರು ಕುಂತಲ್ಲಿಂದಾನೇ ನಮ್ಗೆ ಅರ್ಜಿ ಹಾಕ್ಬಹುದು. ನಮ್ದು ಭೂ ಸುರಕ್ಷಾ ವೆಬ್ ಪೋರ್ಟಲ್ ಇದೆ, ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ರೆ ಸರ್ಟಿಫೈಡ್ ಕಾಪಿಯನ್ನ ಆನ್ಲೈನ್ ಅಲ್ಲೇ ವಾಪಸ್ ಅವ್ರ ಬೆರಳು ಟಿಪ್ಸ್ಗೆ ಕೊಡ್ತೇವೆ. ಚಾರ್ಜ್ ಮಾಡ್ತೀವಿ.
ಚಾರ್ಜ್ ಮಾಮೂಲಿ ಈಗೇನ್ ಚಾರ್ಜ್ಗೆ ಅಷ್ಟೇ. ಈಗೂ ಅದೇನೋ ₹8.65 ಏನೋ ಒಂದು ಪೇಪರ್ ಈಗ ಏನಿದೆ ಅಷ್ಟೇ ಚಾರ್ಜ್ ಇದೆ. ಸ್ವಲ್ಪ ಚಾರ್ಜ್ ಅದೇನೋ ₹5 ₹8.65 ಅಂತ ಏನೋ ಒಂದಿದೆ ಅಷ್ಟೇ. ಅದೇ ಚಾರ್ಜಸ್ಗೆ ಅವರು ನಮ್ಮ ಕಚೇರಿಗೆ ಬಾರದೆ ಅವ್ರ ಮನೆಯಲ್ಲಿ ಕೂತು ಅರ್ಜಿ ಹಾಕಿದ್ರು ಕೂಡ ಸರ್ಟಿಫೈಡ್ ಕಾಪಿ ಅವ್ರ ಮನೆಗೆ ಆನ್ಲೈನ್ ಮುಖಾಂತರ ಹೋಗ್ತಾರೆ. ಏನೇನ್ ಡಾಕ್ಯುಮೆಂಟ್ ತಗೋಬಹುದು? ಎ ಕ್ಯಾಟಗರಿ, ಬಿ ಕ್ಯಾಟಗರಿ ಎಲ್ಲ ಡಾಕ್ಯುಮೆಂಟ್ ಪಹಣಿ ಆಗ್ಲಿ. ಎಸ್, ಎ ಕ್ಯಾಟಗರಿ, ಬಿ ಕ್ಯಾಟಗರಿ. ನಮ್ಮಲ್ಲಿ ABCDE ಅಂತ 5 ಕ್ಯಾಟಗರಿ ಇದೆ. ಎ ಅಂಡ್ ಬಿ ಕ್ಯಾಟಗರಿ ನಾವು ಸ್ಕ್ಯಾನ್ ಮಾಡ್ತಾ ಇದ್ದೇವೆ. ಸ್ಕ್ಯಾನ್ ಮಾಡಿದ್ದು ಎಲ್ಲವೂ ಕೂಡ ಅವ್ರ ಫಿಂಗರ್ ಟಿಪ್ ಅಲ್ಲಿ ನೋಡೋದು. ಸಂಪೂರ್ಣ ಪಾರದರ್ಶಕತೆ ಮತ್ತು ದಾಖಲೆಗಳನ್ನ ಜನಗಳ ಬೆರಳ ತುದಿಯಲ್ಲಿ ಕೊಡುವಂತಹ ಕೆಲಸ. ಈಗ ಇಷ್ಟು ನಾವು 20 ದಿನದಿಂದ ಆನ್ಲೈನ್ ಅಲ್ಲಿ ಡೆಲಿವರಿ ಮಾಡೋದಕ್ಕೆ ಆಗುತ್ತಾ ಅನ್ನೋದನ್ನ ಪ್ರಯೋಗ ಮಾಡಿದ್ವಿ. ಈ ಪ್ರಯೋಗದ ಅವಧಿಯಲ್ಲಿ ಜೂನ್ ತಿಂಗಳಲ್ಲಿ ಸುಮಾರು 16,849 ಜನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ 16 ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ಅನ್ನ ಕೇಳಿ ಅವರು ಆನ್ಲೈನ್ ಮುಖಾಂತರನೇ ಸರ್ಟಿಫೈಡ್ ಕಾಪಿಯನ್ನ ಪಡ್ಕೊಂಡಿದ್ದಾರೆ. ಈ ಅಪ್ಲಿಕೆಂಟ್ಸ್ 16,075 ಪೇಜಸ್ ನಾವು ಆನ್ಲೈನ್ ಮುಖಾಂತರ ಅವರಿಗೆ ಸರ್ಟಿಫೈಡ್ ದಾಖಲೆಗಳನ್ನ ಕೊಟ್ಟಿದ್ದೇವೆ. 69,375 ಪುಟಗಳು. ಸರ್, ಇದರಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಸದ್ಯಕ್ಕೆ ಇದೆ. ಆಕ್ಚುಲಿ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಇರೋದು ಕೂಡ ಅಂದ್ರೆ ಪರೀಕ್ಷಾ ಹ್ಯೂಮನ್ ಇಂಟರ್ವೆನ್ಷನ್ ಇರುತ್ತೆ. ಬಟ್ ಅಪ್ಲಿಕೇಶನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.